ನೋಡಿ, ನಿಮ್ಮ ರಾಶಿಯಾಧಿಪತಿ ಬಂದು ವಿಶೇಷವಾಗಿ ಹೋಗಿ ಕುಳಿತುಕೊಂಡಿರೋದು 6ನೇ ಮನೆ. ಶನಿ ಬೇರೆ ನಿಮಗೆ 2ನೇ ಮನೇಲಿ ಕುಳಿತಿದ್ದಾನೆ. ಅಷ್ಟಮಾಧಿಪತಿ ಷಷ್ಠಭಾವದಲ್ಲಿ ವಿಪರೀತ ರಾಜಯೋಗ. ಅಂದರೆ ದುಡ್ಡಿಲ್ಲ ಅಂದ್ಕೊಂಡಿರೋರಿಗೆ ವಿಪರೀತ ದುಡ್ಡು ಬಂತು ಅಂದ್ಕೊಂಡಿರೋರಿಗೆ ವಿಪರೀತ ಖರ್ಚು. ಈ ರೀತಿ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ಸಪ್ತಮಾಧಿಪತಿ ಸಂಗಾತಿ ಅನ್ನಿಸ್ಕೊಂಡಿರ್ತಕ್ಕಂಥ ಶುಕ್ರ ವಕ್ರನಾಗಿದ್ದಾನೆ. ಸೊ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳ ಗಂಡಂದಿರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಇನ್ನು ವಿದ್ಯಾರ್ಥಿಗಳು ಗ್ಯಾರಂಟಿ ಕಾಲೇಜಿಗೆ ಬಂಕ್ ಹೊಡೆಯೋದೋ ಸ್ಕೂಲಿಗೆ ಬಂಕ್ ಹೊಡೆಯೋದೋ ಮಾಡ್ತೀರಿ. ಇಲ್ಲ ಎಲ್ಲಾದರೂ ದುಡ್ಡು ಕೊಟ್ಬಿಟ್ಟು ಪೇಪರ್ ಯಾವುದಾದ್ರೂ ಲೀಕ್ ಆಗುತ್ತಾ ಅದನ್ನು ತೊಗೊಬಂದು ಎಕ್ಸಾಮ್ ಬರೀತೀನ, ಅಡ್ಡದಾರಿಯಲ್ಲಿ ಓದಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡುವಂಥ ಪ್ರಸಂಗ. ಹಾಗೆ ಉದ್ಯೋಗಿಗಳು ಅಷ್ಟೇ. ಲಗ್ನಾಧಿಪತಿಯ ಷಷ್ಠ ಅಲ್ವಾ, ನೋಡೋದೆ ಅಡ್ಡದಾರಿ, ಅಡ್ಡಬುದ್ಧಿ. ಅಂದರೆ ಬೇರೆ ರೀತಿ ಸಂಪಾದನೆ, ಬೇರೆ ರೀತಿಯ ಆಲೋಚನೆ, ಲಂಚದ ಒಂದು ಬಾಬತ್ತು, ಹೆಂಗಾದರೂ ಸರಿ ಸಾಧಿಸ್ಕೊಬಿಡಬೇಕು ಅನ್ನತಕ್ಕಂಥದ್ದನ್ನು ಆಲೋಚಿಸ್ತೀರಿ, ಯಶಸ್ಸು ಪಡೆಯುತ್ತೀರಿ. ಬಟ್ ಅದರಲ್ಲೇ ಕೆಲವು ಗಂಟುಗಳೂ ಇರುತ್ತವೆ. ಸ್ವಲ್ಪ ಜಾಗ್ರತೆ ವೃಶ್ಚಿಕ ರಾಶಿ. ಇನ್ನು ವಿಶೇಷವಾಗಿ ಕಲಾವಿದರಿಗೆ ಒಳ್ಳೆಯ ಹೆಸರು, ಗೌರವ, ಪ್ರತಿಷ್ಠೆ, ದುಡ್ಡು ಮಾಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು, ಕಾರು ಕೊಂಡ್ಕೊಳ್ಳೋದು ಅಂಥದ್ದೊಂದು ಸುಯೋಗ ತಾನಾಗಿ ಹುಡುಕಿ ಬರುತ್ತೆ. ಸರ್ಕಾರಿ ಮಟ್ಟದ ಕೆಲಸ, ಉದ್ಯೋಗ, ಪ್ರಾಜೆಕ್ಟ್, ಯಾಕಂದರೆ ಸೂರ್ಯ ಚೆನ್ನಾಗಿದ್ದಾನೆ, ಅವುಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾದಂಥ ಯೋಗವನ್ನು ಪಡಿತೀರ. ಇನ್ನು ಪರಸ್ಥಳ, ಪರದೇಶ ಹೋಗಬೇಕು, ಮಾಡಬೇಕು, ಕೆಲಸ ಕಾರ್ಯ ಅಂತ ಅಂದುಕೊಂಡಿರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ಪಡೆಯತಕ್ಕಂಥ ಒಂದು ವರ್ಷ. ಪುತ್ರ ಸಂತಾನ, ಮಕ್ಕಳ ಸಂತಾನ ಅಂತ ಯೋಚನೆ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಟರೆ ದೈವದ ಆಶೀರ್ವಾದದಿಂದ ನಿಮಗೊಂದು ಒಳ್ಳೆ ಗಂಡು ಸಂತಾನವಾಗುವಂಥ ಸುಯೋಗ ನಿಮ್ಮದಾಗುವುದು.